ಹೋಗ್ತಾ ಇದೀನಿ, ರಕ್ಷಕ್ ಅವ್ರ ಜೊತೆ 3 ಅವರಿನ್ ಕೂತವ್ನೆ. ಇವ್ನು ರಕ್ಷಕ್ ಏನ್ ಹೇಳಿಲ್ವಾ? ನಿನ್ ಪರವಾಗಿ ಏನ್ ಹೇಳಿಲ್ಲ? ಏನು ಮಾತಾಡ್ಲ. ಎಂಜಾಯ್ ಮಾಡ್ಕೊಂಡಿದ್ದ? ನಿನ್ಗೆ ಆಟ ಕೊಡ್ತಾ ಇದ್ರೆ 2.5 3 ಅಡಿ ದೂರದಲ್ಲಿ ಕೂತಿದ್ದೆ. ಎಷ್ಟಡಿ? ಎಷ್ಟಡಿ ಹೇಳಿ? 3 ಅಡಿ. 3 ಅಡಿ ಅಂದ್ರೆ ಎಷ್ಟು? ಏನ ಎದುರುಗಡೆ ಅಂತ ಅನ್ಕೊಳ್ಳಿ. ಅರ್ಥ ಆಯ್ತಾ? ಹಂಗೆ ಮಾತಾಡ್ತಾ ಇದ್ದಾಗ ವೆಪನ್ ಎಲ್ಲ ತೆಗೆದ್ರು. ಚಾಕು ಯಾವ್ದು ಗೊತ್ತಾ ಅಣ್ಣ? ಚಾಕದು ಮಾಮೂಲಿ ಚಾಕಲ್ಲ. ನೀವು ದರ್ಬಾರ್ ಸಿನಿಮಾ ನೋಡಿದೀರಾ? ಡ್ರ್ಯಾಗರ್ ಅಂತಾರೆ. ಡ್ರ್ಯಾಗರ್. ರಜನಿಕಾಂತ್ ಸಿನಿಮಾದಲ್ಲಿ ಸುನಿಲ್ ಶೆಟ್ಟಿ ಹತ್ರ ಒಂದು ಡ್ರ್ಯಾಗರ್ ಇರುತ್ತೆ ಗೊತ್ತಾ? ಡ್ರ್ಯಾಗನ್. ಅದು ಒಂದ್ಸಲ ಹೊಟ್ಟೆ ಒಳಗಡೆ ಬಂದೇ ಬಿಡುತ್ತದು. ಒಳಗ ಹಾಕ್ಬಿಟ್ರ ಲೈಫ್ ಫುಲ್ ಎದ್ದೇಳಲ್ಲ ನೀನು ಅಂದ್ರು. ಸರ್ ನೀವು ತಪ್ಪಾಗಿ ಮಾತಾಡ್ತಾ ಇದ್ದೀರಿ, ಎಲ್ಲ ಮಾಡ್ಕೊಂಡಿಲ್ಲ ನಾನು. ಇವೆಲ್ಲ ಕಲಾವಿದರ ಲೈಫ್ ಮಾಡ್ತಾ ಇದ್ದೀನಿ. ನಾನು ಸಿನಿಮಾ ಇನ್ವೆಸ್ಟ್ಮೆಂಟ್ ಸಾಲ ಹಾಕ್ಸ್ಬಿಟ್ಟಿದ್ದೀನಿ, ಹಿಂಗೆಲ್ಲ ಮಾಡ್ಬೇಕು ಎಲ್ಲ ಹೊಸದು ನಂಗೆ ಅಂದಾಗ, ನಿಂಗೇನ್ ಕಷ್ಟ ಹೇಳೋದು, ನಾನು ಸಾಲ್ವ್ ಮಾಡ್ತೀನಿ. ಬಾಸ್ ಬಗ್ಗೆ ಮಾತಾಡಬೇಡ, ಬಾಸ್ ದೇವ್ರು ಅಷ್ಟೇ. ಈಗ ಒಂದ್ ಕೆಲ್ಸ ಮಾಡಿದ್ರೆ ಒಳಗ್ ಹಾಕ್ಬಿಟ್ರೆ ತಲೆನೇ ಬೇರೆ ರುಂಡನೇ ಬೇರೆ, ಮುಂದೆ ಏನ್ ಮಾಡ್ಕತ್ಯಾ, ಏನ್ ಕಿತ್ಕೊಳಕ್ ಆಯ್ತೆ, ಹಾಕ್ಲಾ ನೋಡ್ತ್ಯಾ, ಹಿಂಗಂತು. ಡ್ರ್ಯಾಗರಾ? ಹೌದು. ಏನ್ ಒಂದಿತ್ತ ಎಲ್ಲ ತೊಯ್ತಾ? 1 2 ಗೊತ್ತಿಲ್ಲ, ಬಟ್ ಅದು ಕಣ್ ಮುಂದೆ ತೆಗೆದು ಓಪನ್ ಮಾಡಿ ಹಾಕ್ಬಿಡ್ಲಾ ಅನ್ನೋ ತರ ಬಂದ್ಬಿಟ್ಟಿತ್ತದು. ಅಣ್ಣ ನಾನಾಗೇನಾದ್ರು ನಿಮ್ಗೆ ಒಂದು ವಿಷಯ ಗೊತ್ತಾ? ಬುದ್ಧಿವಂತಿಕೆ ಅನ್ನೋದು ಒಂದು ಅಸ್ತ್ರ. ಯಾಕೆ ಅಂದ್ರೆ ಬುಲೆಟ್ ಅಲ್ಲೇ ಇದ್ನಾ? ಅವ್ನ 2.5 ಅಡಿ 3 ಅಡಿ ದೂರದಲ್ಲಿ ಕೂತಿದ್ದ. ಏನು ಮಾತಾಡಿಲ್ಲ? ಅದಾದ್ಮೇಲೆ ಫೋನ್ ಮಾಡಿ, ಅಣ್ಣ ನನ್ ವಿಷಯ ಹೇಳಿ ಮಾತಾಡ್ಬೇಡಿ. ನಾನು ಹೇಳಲ್ಲಪ್ಪ, SP ಫೋನ್ ಮಾಡಿದ್ರು, ಅವ್ರು ಕೇಳಿದಾಗ ಇದ್ ಕೊಡ್ತೀನಿ. ನಾನಿಲ್ಲಾನು CDR ತೆಗಿಸ್ತಾರೆ, ಗೊತ್ತಾಗುತ್ತದು. ನಾನ್ ನಿಮ್ಮೇಲೇನ್ ಹೇಳಿಲ್ಲ. ಇನ್ 2 ದಿನ ಬಿಟ್ಟು ನಾನು ಮಾತಾಡ್ತೀನಿ. ನಾನು ಹುಷಾರ್ ತಪ್ಪುಟ್ಟೆ ನಿನ್ನೆಯಿಂದ. ಯಾಕೇನಾಯ್ತು? ಈಗ ತುಂಬಾ ಅಂದ್ರೆ ತುಂಬಾ ಅದು ಇದೆಲ್ಲ ನಮ್ ಜಗದಲ್ಲಿ ಗಲಾಟೆ ಎಲ್ಲಿ ಬಂದಿದೆ ಬ್ರದರ್ ನಮ್ಮ ಹತ್ರ. ಈಗ ನಮ್ಮ ಮನೆಯವ್ರು ಗೊತ್ತಾರೆ. ಇನ್ಸ್ಪೆಕ್ಟರ್ ಮತ್ತೆ ರೂರಲ್ ಇನ್ಸ್ಪೆಕ್ಟರ್ ಫೋನ್ ಮಾಡಿ ನಿಜನಾ? ಯಾಕಂದ್ರೆ ಅವರೇ ನನ್ಗೆ ಹೇಳಿದ್ರು. ಎಲ್ಲಾರು ಮಾಡಿದ್ರು. SP ಮಾಡಿದ್ರು. ಸಾದಿಕ್ ಪಾಷಾ ಅಂತ. ನೀವೆಲ್ಲ ಅನ್ಕತ್ರಿ ಎಲ್ಲಾ ಪೊಲೀಸ್ ಕೆಟ್ಟವ್ರು ಅಂತ. ಸಾದಿಕ್ ಪಾಷಾ ಅವ್ರು ಹೆಂಗ್ ಮಾಡಿದ್ರು ಗೊತ್ತಾ? ಡಿಯರ್ ಪ್ರಥಮ್, ಸಾರಿ ಟು ಹಿಯರ್ ದಿಸ್ ಅಂತ ಒಂದು ಮೆಸೇಜ್ ಕಳ್ಸೋರು. ಆಮೇಲೆ ಇನ್ಸ್ಪೆಕ್ಟರ್ CPI ಏನೋ ಕಳಿಸಿ, ಸೊ ಕ್ಯಾನ್ ಯು ಪ್ಲೀಸ್ ಕಾಲ್ ಮಿ ಬ್ಯಾಕ್ ಅಂತ ಕಳ್ಸೋರು. ನಾನು ನೋಡಿದ ತಕ್ಷಣ ನೋಡ್ದೆ, ಮಾತಾಡಕ್ ಹೋಗ್ಲ, ವಾಪಸ್ ಮತ್ತೆ ಕಾಲ್ ಬಂತು. ಎಲ್ಲ ಹೇಳ್ದೆ. ನಿಜಾನ ಪ್ರಥಮ್, ನಮ್ ಹತ್ರ ದೊಡ್ಡಬಳ್ಳಾಪುರ ನ್ಯೂಸ್ ಅಂತ ಲೋಕಲ್ ನ್ಯೂಸ್ ಪೇಪರ್ ಅವರು ಮತ್ತೆ ಇನ್ನಿಬ್ರು ಯಾರೋ ಬಂದಿರು, ಅವ್ರು ಮಾಹಿತಿ ಕೊಟ್ಟಿದ್ದಾರೆ. ನಮ್ಗೆ ಸತ್ಯನೋ ಸುಳ್ಳು ಹೇಳ್ಬಿಡಿ ಸಾಕು ಅಂದ್ರು. ನಿಮ್ ತಲೆಯಲ್ಲಿ ಏನಿದೆ ಅದನ್ನ ಹೇಳಿ, ನೀವು ಕಂಪ್ಲೇಂಟ್ ಕೊಟ್ರೆ ನಾವು ಮುಂದುವರಿತೀವಿ ಪ್ರಥಮ್. ಅದು ಅದಾದ್ಮೇಲೆ ನಾನು ಕಾಲ್ ಕಟ್ ಮಾಡಿ ಸರ್ ವಾಪಸ್ ಫೋನ್ ಮಾಡ್ತೀನಿ ಸುಮ್ಮನಾದೆ. ಅಷ್ಟೊತ್ತಿಗೆ SP 2 ಮಿಸ್ ಕಾಲ್ ಇತ್ತು, DYSPದು. ಮತ್ತೆ ಅಲ್ಲಿಂದ ಮುಂದೆ ಬರೋಕೆ ರಾಜನಕುಂಟೆ ಇನ್ಸ್ಪೆಕ್ಟರ್ ಪಾಪ ಮಾಡ್ಬಿಟ್ಟವ್ರೆ. ಸರ್ ನಮ್ ಲಿಮಿಟ್ಸ್ ಬರಲ್ಲ, ಆಲ್ರೆಡಿ ಕಮಿಷನರ್ ತನಕ ಹೋಗಿದಿ ಅಂತ, ಏನಿದು ಅಂತ ಕೇಳಿದ್ರು. ನಾನು ಕೇಳಿದೆ, ಸರ್ ಇದು ಚಿಕ್ಕಬಳ್ಳಾಪುರ ಆದ್ರೆ ನಿಮ್ ಲಿಮಿಟ್ಸ್ ಬರುತ್ತೆ, ದೊಡ್ಡಬಳ್ಳಾಪುರ ಬಂದು ಇವ್ರ ಲಿಮಿಟ್ಸ್ ಬರುತ್ತೆ. ಯಾರಿಗೆ? ಸಾದಿಕ್ ಪಾಷಾ ಅವ್ರ ಲಿಮಿಟ್ಸ್ಗೆ. ಅವರು ಅದಕ್ಕೆ ನಾನು ಅಂದೆ ಒಂದು ಮಾತು, ಸರ್ ನಾನೇ ಮಾತಾಡ್ತೀನಿ, ದಯಮಾಡಿ ವಿಷಯ ಇಲ್ಲಿದ್ ಬಿಡಿ. ಯಾಕಂದ್ರೆ ಇವೆಲ್ಲ ಬಹಳ ಕಷ್ಟ, ನಾನು ಪ್ರಾಣ ಉಳಿಸ್ಕೊಂಡ್ ಬಂದಿದೀವಿ ಅಂದಾಗ ಇದೆಲ್ಲ ಆಗ್ಬಾರ್ದು. ನೆಕ್ಸ್ಟ್ ನಾಳೆ ಇದೆಲ್ಲ ರೌಡಿಸಮ್ ಎಲ್ಲ ಕರ್ನಾಟಕದಲ್ಲಿ ಸರ್, ಚಿತ್ರರಂಗದಲ್ಲಿ ಯಾಕೆ ಸರ್ ಇವೆಲ್ಲ ಎಲ್ಲ 90s 80s ಸಿನಿಮಾದಲ್ಲಿ. ಅದಾದ ತಕ್ಷಣ ಕಟ್ಟಾದ ತಕ್ಷಣ ಸಾದಿಕ್ ಪಾಷಾ ಅವರು ಮೆಸೇಜ್ ಕಳ್ಸೋರು, ಡಿಯರ್ ಪ್ರಥಮ್, ನಿಮ್ ಡಿಸಿಷನ್ ನೀವು ತಗೊಳಕ್ಕೆ ಸ್ವತಂತ್ರರು, ಬಟ್ ಒಂದ್ ಮಾತು ಹೇಳ್ತೀನಿ, ನೀವೇನಾದ್ರು ಪ್ರೊಸೀಡಿಂಗ್ಸ್ ಮಾಡ್ತೀರಾ ಅಂತ ಹೇಳಿದ್ರೆ, ಅಥವಾ ನೀವೇನಾದ್ರು ಲೀಗಲ್ ಮೂವ್ ಮಾಡ್ತೀರಿ ಅಂದ್ರೆ ನೀವು ಬಂದ್ರು ಸಂತೋಷ, ಅಂದ್ರೆ ನಿಮ್ಮ ಪೀಪಲ್ ಬರ್ಸಿ ಒದ್ವಾಡ್ತೀನಿ. ಇಲ್ಲಿ ನಾವು ಯಾವುದೇ ಬಲವಂತ ಇಲ್ಲ, ನಮ್ಗೆ ಕಲಾವಿದರ ರಕ್ಷಣೆ ಮುಖ್ಯ ಅಂದ್ರು. ಎಲ್ಲ ಹೆಂಗ ಹೇಳೋದು ಇಂಥವ್ರು ಇರ್ತಾರಲ್ಲಣ್ಣ. ನಾನು ಏನ್ ಹೇಳಿದೆ ಅಂದ್ರೆ, ಸರ್ ಐ ಫೀಲ್ ಬ್ಯಾಕ್, ದಯಮಾಡಿ ಕ್ಷಮಿಸಿ, ನನ್ನ ಆರೋಗ್ಯ ಇವತ್ತು ಪಾಪ 2 ಮೆಸೇಜ್ ಇತ್ತು ಅವ್ರದ್ದು. ಸರ್ ಐ ಓನ್ಲಿ ಕಾಲ್ ಬ್ಯಾಕ್ ಒನ್ಸ್ ಐ ಆಮ್ ಫ್ರೀ, ದಯಮಾಡಿ ನಾನೇ ಮಾತಾಡ್ತೀನಿ, ನನ್ ಹುಷಾರಿಲ್ಲ, ಆರೋಗ್ಯ ಹಾಳಾಗಿದೆ, ಮೈಗ್ರೀನ್ ಆಗಿದೆ. ಮೈಗ್ರೀನ್ ಅಂದ್ರೆ ಎಲ್ಲ ಇವೆಲ್ಲ ತೋರ್ಸ್ಬಿಟ್ರೆ ಇವೆಲ್ಲ ಭಯ ನಮ್ಗೆ. ಹೇಳದ ಬೇಡವಾ? ಅಲ್ಲಿ ಏನ್ ಗೊತ್ತಾ, ನಾನು ಬಿಡಿ ಎದ್ದೋಯ್ತೀನಿ ಅಂತ ಹೇಳಿದ್ರೆ ಮಿಸ್ ಕುಡಿದ್ಗೆ ಅಂದಲ್ಲಿ ತಳ್ಗಿಳ್ಬಿಟ್ಟು ಅಥವಾ ಚುಚ್ಬಿಟ್ರೆ ಏನೋ ಮಾಡ್ತಾರೆ. ಅವ್ರು ಮಾಡ್ತಾರೆ, ಹೇಳಕ್ಕೂ ಆಗಲ್ಲ. ಆಮೇಲೆ ಅವ್ರಿಗೆ ಏನ್ ಗೊತ್ತಾ, ಈ ತರ ಎಲ್ಲ ಆಗಿದ್ದು ನೀವೆಲ್ಲಾರು ನೋಡಿದೀರಾ? ಪ್ರಥಮ್ ಗಲಾಟೆ ಮಾಡ್ಕೊಂಡು ಅವನಂತ ಎಲ್ಲಾರು ನೋಡಿದೀರಾ? ಅಲ್ಲ, ನಿನಗೆ ಸೆಕ್ಯೂರಿಟಿ ಕೊಡ್ಬೇಕು ಇರೋ ಲೆಕ್ಕ. ಒಬ್ಬ ಸೆಲೆಬ್ರಿಟಿಗೆ ಈ ತರ ಆದ್ರೆ ನಿಂಗೆ ಸೆಕ್ಯೂರಿಟಿ ಕೊಡ್ಬೇಕಮ್ಮ ಅವರು. ಇಲ್ಲ. ಅದಾದ್ಮೇಲೆ ನಿನ್ನೆ ಬೆಳಗ್ಗೆಯಿಂದ ಎಲ್ಲಾರು ಬಂದ್ರು, ಆ ಯೂಟ್ಯೂಬರ್ಸ್ ಯಾರು ಪ್ರೋಗ್ರಾಮ್ ಕರೆದ್ರಲ್ಲ, ಕಾಲಕ್ಕೆ ಬೀಳ್ತೀನಿ ದಯವಿಟ್ಟು ಎಲ್ಲೂ ಹೇಳ್ಬೇಡಿ.
ನೋಡಪ್ಪ ನಾನು ಬೀಳೋದು ಓಕೆ, ಹಾ. ಮೆಸೇಜ್ ಕಳ್ಸಿರೋ ವಾಟ್ಸಪ್ ನೋಡು ಅಂತ ತೋರಿಸ್ದೆ. ಅಲ್ಲ ಲೊಕೇಶನ್ ಗೊತ್ತಾಗುತ್ತಲ್ಲ ಅಲ್ಲಿ ಪ್ರತ್ಯಕ್ಷ ದರ್ಶಿಗಳಿತರ ನೋಡಿರೋರು ಫರ್ಗೆಟ್ ಅಬೌಟ್ 15 ಜನ ಇದಾರೆ ಕೇಳಿಸ್ಕೊಳ್ಳಿ. ಅದೆಲ್ಲ ಅಲ್ಲ, ಜೊತೆಗೆ ಏನಂದ್ರೆ CDR ತೆಗ್ಸ್ಬಿಟ್ರೆ ನಾನು ವೆಪನ್ ತೆಗೆದಿದ್ವೋ ಇಲ್ವೋ ಅಂತ ಹೇಳ್ತಾರೆ, ನಾನು ಹೇಳ್ತೀನಿ. ಅಲ್ಲಿ ನೋಡಿದವ್ರು ಯಾರು ಇಲ್ಲ ಅಂತಾರೋ ನಾನು ಅವ್ರ ಮೇಲೆ ಕೇಸ್ ಹಾಕ್ತೀನಿ. ಆಗ ಹಿಂಗೆಲ್ಲ ಮಾಡಕ್ ತಪ್ಪಲ್ಲ, ಸುಳ್ಳು ಹೇಳಕ್ ತಪ್ಪಲ್ಲ ಅಂತ ಹೇಳಿದೆ. ಅವ್ರ ಬಾಯಿಂದ ಒಂದ್ ಮಾತು ಬಂತು. ನನಗೇನ್ ಗೊತ್ತಾ ಭಯ, ನಮ್ಮ ಅಜ್ಜಿ ತಾತ ಎಲ್ಲ ಮೈಸೂರಲ್ಲಿ ಹಳ್ಳಿ ಜನ, ಇವರೆಲ್ಲ ಹೆದರ್ಕೊಂಡ್ಬಿಡ್ತಾರೆ. ನಮ್ ಡ್ಯಾಡಿ ಮಮ್ಮಿ ಉಟ್ಟು ಬಟ್ಟೆಲಿ ಬೆಂಗಳೂರು ಬಿಟ್ಟು ಬರ್ಬೇಕು ಅಂತ ಅಳಕ್ ಶುರು ಮಾಡ್ಬಿಡ್ತಾರೆ. ಆಮೇಲೆ ಅಲ್ಲ ಕಣ, ಅದು ಬಿಟ್ಟಾಕ ಅಲ್ಲ, ಚುಚ್ಚಿಗಿಚ್ಚಿ ಬಿಟ್ರೆ ಏನ್ ಮಾಡೋದು? ನಾಳೆ ದಿವಸ ನೀನು ಚುಚ್ಚಿದ್ರೆ ಹೆಂಗ್ ಯಾರು ಗೊತ್ತಾಗತ್ತೆ? ನಾಳೆ ದಿವಸ ಏನೋ ಬೇರೆ ಕಡೆ ಎಲ್ಲ ಚುಚ್ಚಿಬಿಟ್ರೆ ಏನ್ ಮಾಡೋದು ನಿನ್ನ? ನಾನು ಒಂದ್ ಮಾತಾಡ್ತೆ, ಕೇಳಿಸ್ಕೊಳ್ಳುವ ನಿಮಿಷ. ಈಗ ನನ್ನ ಸಮಸ್ಯೆ ಏನ್ ಹೇಳ್ದ, ಈಗ ಇಷ್ಟ ಆಗಿದೆ ಅಲ್ವಾ? ಸರಿ, ಈಗ ನಾಳೆ ಬೆಳಗ್ಗೆ ನಾನು ಕಂಪ್ಲೇಂಟ್ ಕೊಟ್ರೆ ಅಲ್ಲ, ಆಕ್ಚುಲಿ ಇದ್ದಿದ್ ಯಾರು ಗೊತ್ತಾ, ಬ್ಯಾರಿಕಲ್ ಅವ್ರದೇ ಬ್ಯಾರಿಕಲ್ ಇದ್ದಂತವನು ಅಟೆಂಪ್ಟ್ ಮಾಡಿದ್ದು. ಯಾರು ಹೇಳಿ? ಯಾರು ಯಾರು? ಅಲ್ಲ ಇವನು ಅಲ್ಲ ದರ್ಶನ್ ಬ್ಯಾರಕಲ್ ಇದ್ದೋನಾ? ಹೌದು. ಯಾರು? ಅದೇನೋ ಹೆಸರು, ನಂಗೆ ಅವ್ನ ಹೆಸರು ಗೊತ್ತಿಲ್ಲ. ಗೊತ್ತು, ಫೋಟೋಸ್ ಎಲ್ಲ ಕಳ್ಸೋರು. ಒಟ್ಟಲ್ಲಿ ಅವ್ನ ಜೈಲಲ್ಲಿ ಇರ್ಬೇಕಾದ್ರೆ ದರ್ಶನ್ ಜೊತೆ ಬ್ಯಾರಕಲ್ ಇದ್ದವ್ ನಿಮ್ಮನ್ನ ಅಟ್ಯಾಕ್ ಮಾಡಿದ್ದ? ಅವ್ನ್ ಬೇಲ್ ಮೇಲೆ ಆಚೆ ಬಂದವನಾ? ಕೇಳಿಸ್ಕೊಳ್ಳಿ, ಬಂದವ್ರೆ. ಸೊ ಈಗ ಏನ್ ಗೊತ್ತಾ, ಈಗ ಒಂದು ವಿಷಯ, ಈಗ ಇದು ಬಂದ ಇಟ್ಗೆ ಈಗ ನಾಳೆ ಅವ್ರ ಬೇಲ್ ಇರುತ್ತೋ ಕ್ಯಾನ್ಸಲ್ ಆಗುತ್ತೋ ಅವ್ರನ್ನೇ ಬರ. ಯಾರ್ ಬೇಲು? ಯಾರ್ದು? ರಾಜರಾಜೇಶ್ವರ ನಗರದ ಕೇಸ್ ಇದೆಯಲ್ಲ ದರ್ಶನ್ ಸರ್ದು, ಎಲ್ಲ ಏನನ್ಕತ್ತಾರೆ, ಪ್ರಥಮ್ ಕ್ಯಾನ್ಸಲ್ ಆಯ್ತು ಅನ್ಕತ್ತಾರೆ. ಅದಕ್ಕೆ ಅಯ್ಯೋ ಮಾಯ, ನೀನ್ ಜೀವ ಉಳಿದ್ರೆ ಓಕೆನಾ? ದಟ್ಸ್ ಇಸ್ ಪರ್ಸನಲ್. ಈಗ ತಪ್ಪು ಮಾಡಿದ್ರೆ ನೀನು ಉಳ್ಸಕ್ಕಾಗಲ್ಲ, ಅವರು ಉಳ್ಸಕ್ಕಾಗಲ್ಲ. ನಿಮಿಷ, ಉಳ್ಸೋಕಾಗಲ್ಲ ಅಂತಲ್ಲ, ಇಲ್ಲಿ ಸಮಸ್ಯೆ ಹೇಳ್ತೀನಿ. ನನಗೆ ನನ್ನ ಸಿನಿಮಾ ರಿಲೀಸ್ ಆಗ್ಬೇಕೀಗ. ಈ ಸಮಯದಲ್ಲಿ ನಿಮ್ಗೆ ಹೇಳ್ತೀನಿ ಕೇಳಿ, ಫಸ್ಟ್ ನೈಟ್ ವಿತ್ ರಿಲೀಸ್ಗೆ ಏನ್ ಕೂತಿರ್ತೀನಿ. ಈಗ ಏನಾಗತ್ತೆ ಗೊತ್ತಾ, ಅವ್ರ ಫಸ್ಟ್ ಏನ್ ಗೊತ್ತಾ, ಜಡ್ಜ್ಮೆಂಟ್ ಬರ್ಲಿ ಅಣ್ಣ. ನನಗೆ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ನೆಕ್ಸ್ಟ್ ಟೈಮ್ ಚುಚ್ಕಿಚ್ಬಿಟ್ರೆ ನಿಂಗೆ ಏನ್ ಮಾಡ್ತೀಯ? ಆಮೇಲೆ ಅವರು ಬೇಕು ಅಂತ ಯಾವ ಪ್ರೋಗ್ರಾಮ್ಗೂ ಬರಲ್ಲ, ಯಾರ ಹತ್ರ ಬರಲ್ಲ ಅಣ್ಣ. ಲೈಫಲ್ಲಿ ಯಾರನ್ನೂ ಸೇರ್ಸಲ್ಲ, ನಾನು ಯಾರ ಹತ್ರ ಮಾತಾಡಲ್ಲ. ಏನಾಗಿದೆ ಗೊತ್ತಾ, ನೋಡಿ ನಿಮ್ದು ಬೇರೆ ಹೋರಾಟ. ನನ್ ಕತೆ ಬಿಡೋ ಪ್ರಥಮ, ನನ್ ಕತೆ ಬಿಟ್ಟಾಕ. ನಾನು ನಿನ್ ಕತೆ ಮಾತಾಡ್ತಾ ಇದ್ದೀನಿ, ನನ್ ಕತೆ ಬಗ್ಗೆ ನಾನು ಮಾತಾಡ್ತಾನೆ ಇಲ್ಲ. ಹೇಳ್ತೀನಿ ಕೇಳಿ, ನಾಳೆ ಕೇಳಿಸ್ಕೊಳ್ಳಿ ಒಂದ್ ನಿಮಿಷ. ಈಗ ನಾಳೆ ನಾನೇನೋ ಕೊಟ್ಟೆ ಅಂತ ಅನ್ಕೊಳ್ಳಿ ಸ್ಟೇಟ್ಮೆಂಟ್. ಈಗ ಆಗಲ್ಲ ಅಂತಲ್ಲ, ಆಗುತ್ತೆ ಇದು. ಅಷ್ಟು ಜನ ಒಳಗೋಯ್ತಾರೆ. ಎಷ್ಟ್ ಜನ ಇದ್ರು? ಒಂದ್ 15 ಜನ ಹುಡುಗರಿದ್ರು. ಏನೇ ಬರೀ ಡ್ರಾಗರ್ ಇತ್ತಾ ಅಥವಾ ಬೇರೆ ಏನೋ ಮೆಟೀರಿಯಲ್ ಮಾಡ್ಕೊಂಡಿದ್ರಾ? ಮೆಟೀರಿಯಲ್ ನನಗೆ ಅಟ್ಲೀಸ್ಟ್ ಔಸ್ಕೊಂಡಿದ್ರು, ಅದೇನು ಅಂತ ಗೊತ್ತಾಗಿಲ್ಲ ನಂಗೆ. ಆಮೇಲೆ ಇದು ಕಾರಲ್ಲಿದ್ರಾ ಸುಮ್ನೆ ಹಂಗೆ ನಡ್ಕೊಂಡ್ ಬಂದಿದ್ರಾ? ಇಲ್ಲ, ಕಾರನ್ನ ದೂರದಲ್ಲಿ ನಿಲ್ಸ್ಕೊಂಡು ಒಂಥರ ಕಾಡೊಳಗೆ ಪಾರ್ಟಿ ತರ ದೇವಸ್ಥಾನ ಇದೆ. ಅಲ್ಲ ಕರೆಕ್ಟ್. ಅಲ್ಲ ದೇ ಹ್ಯಾಡ್ ಕಮ್ ಇನ್ ವೆಹಿಕಲ್ ಅಲ್ವಾ? ಸ್ಕಾರ್ಪಿಯೋ ಗಿರ್ಪಿ ಆತರ ಯಾವ್ದಾದ್ರು ವೆಹಿಕಲ್ ಇಲ್ಲಿ ಬಂದಿದ್ರಾ? ನನಗ್ ಗೊತ್ತಿಲ್ಲ ಅಣ್ಣ, ನಾನು ಅವೆಲ್ಲ ನೋಡಕ್ ಹೋಗಿಲ್ಲ. ಬಟ್ ಇವನು ಬುಲೆಟ್ ಮಗನ್ ಎಲ್ಲ ಗೊತ್ತಲ್ವಾ? ಬುಲೆಟ್ ಮಗನ್ ಎಲ್ಲ ಗೊತ್ತು. ಆದ್ರೆ ಈಗ ಏನು ಕೇಳಕೋಬಿಡಿ, ಕೇಳಿಸ್ಕೊಳ್ಳಿ ಯಾಕೆ ಅಂತ ಹೇಳ್ತೀನಿ. ನನ್ ಮಾತು ಸುಮ್ನೆ ದಯವಿಟ್ಟು ಕೇಳಿಸ್ಕೊಳ್ಳಿ. ಈಗ ಇನ್ 2 ದಿನಕ್ಕೆ ಇದಾಗತ್ತೆ. ಯಾವ್ದೋ ಅವ್ರ SP ಸತತ ಫಾಲೋ ಅಪ್ ಮಾಡ್ತಾನೆ ಇದಾರೆ. ನೀವು ನಾನು ಯೋಚನೆ ಮಾಡೋದೇ ಬೇಕಾಗಿಲ್ಲ. ಇದು ಇನ್ಸ್ಪೆಕ್ಟರ್ ಬಂದು ಪ್ರಥಮ್ ನೀವು ಸ್ಟೇಟ್ಮೆಂಟ್ ಕೊಟ್ಟು ಹೋಗ್ಬೇಕು, ಬಿಕಾಸ್ ನಮ್ಗೆ ಆಲ್ರೆಡಿ ಮಾಹಿತಿ ಬಂದಿದೆ. ಬರೀ ಏನೋ ಅಲ್ಲ ಪ್ರಥಮ್, ನಾವು ಏನ್ ಕನ್ಸರ್ನ್, ಅವನು ಡ್ರ್ಯಾಗರು ಈ ವೆಪನ್ಸ್ ಯೂಸ್ ಮಾಡಿಲ್ಲ ಅಂದಿದ್ರೆ ನಾವ್ ಏನೋ ತಲೆ ಕೆಡ್ಸ್ಕೊಂತಾರಲ್ಲ, ಏನೋ ಅಂತ ಒಂದ್ ಎರಡು ಹೊಡೆದು ಪಡೆದು ಏನೋ ಬಿಡು ಅಂತ ಅನ್ಕೊಂಬೋದಾಯ್ತು. ಬಟ್ ವೆನ್ ಇಟ್ ಕಮ್ ಟು ವೆಪನ್ ಆಗಿಕ್ ಬಿಡಿದ್ರೆ ನಿನ್ಗೆ ಏನ್ ಮಾಡೋದು? ಮಾಡಕ್ಕೆಲ್ಲ ನಾನು ಅಣ್ಣ ಕೈ ಮಾಡ್ರಂತ ನಾನೇನ್ ಗೊತ್ತಾ, ತಿರ್ಗ್ಸ್ ಹೊಡೆದ್ ಬಿಡೋನು.